ನಾರ್ಮಲಿ ಎಲ್ಲಾ ಪುಟಾಣಿಗಳಿಗೂ ಇಷ್ಟ ಆಗುವಂತ ಚಿಕನ್ ಬರ್ಗರ್ ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ ನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಿಕನ್ ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಅಂಡ್ ಇದಕ್ಕೆ ಇವಾಗ ನಾನು 1 ಇಂಚಷ್ಟು ಚಾಪ್ ಮಾಡಿರೋ ಶುಂಠಿ ಹಾಕೊಳ್ತಾ ಇದ್ದೀನಿ. 3 ಗ್ರೀನ್ ಚಿಲ್ಲಿನ ಹಾಕೊಳ್ತಾ ಇದ್ದೀನಿ. 2 ಬೆಳ್ಳುಳ್ಳಿಗಳನ್ನ ಸಿಪ್ಪೆ ತೆಗೆದಿಟ್ಕೊಂಡು ಇಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಗೂ 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇನಿಷಿಯಲಿ ನಾವು ಒಂದು ಸ್ಲೈಸ್ ರೆಡ್ ಪೀಸ್ ನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ಇಲ್ಲಿ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸುಗಳನ್ನ ಹಾಕ್ತಾ ಇದ್ದೀನಿ ಹಾಗೂ 1 ಮೊಟ್ಟೆನ ಹಾಕಿ ಇದನ್ನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಬೇಕು. ಈಗ ರುಬ್ಬಿರೋ ಮಿಶ್ರಣಕ್ಕೆ ಈಗ ನಾನು 1 ಕಪ್ ಅಷ್ಟು ಚಾಪ್ ಮಾಡಿರುವಂತ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಂತ ಬೆಂದಿರೋ ಎಲೆಕೋಸ್ನ ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀನಿ. 1 ಹಿಡಿಯಷ್ಟು ಹೆಚ್ಚಿಟ್ಕೊಂಡಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಹಾಕೊಂಡ್ಮೇಲೆ ಚಿಕನ್ ಜೊತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ಚಿಕನ್ ನ ಫ್ರೈ ಮಾಡ್ಕೋಬೇಕು. ಹಾಗಾಗಿ 1 ಬೌಲಲ್ಲಿ 2 ಹಸಿ ಮೊಟ್ಟೆನ ತಗೊಂಡಿದ್ದೀನಿ. ಅಂಡ್ 1 ಕಪ್ಪಲ್ಲಿ ಕುಕಿಂಗ್ ಆಯಿಲ್, ಬ್ರೆಡ್ ಕ್ರಮ್ಸ್ ಹಾಗೂ ಚಿಕನ್ ಕೂಡ ಇದೆ. ಸ್ವಲ್ಪ ಕುಕಿಂಗ್ ಆಯಿಲ್ ನ ಕೈಗೆ ಹಚ್ಕೊಂಡು ಚಿಕನ್ ನ ರೌಂಡ್ ಶೇಪ್ ಮಾಡ್ಕೋಬೇಕಾಗುತ್ತೆ. ಹಾಗೂ ಚಿಕನ್ ನ ಹಸಿ ಮೊಟ್ಟೆ ಒಳಗಡೆ 2 ಕಡೆ ಡಿಪ್ ಮಾಡಬೇಕು. ಅಂಡ್ ಡಿಪ್ ಮಾಡಿರುವಂತ ಚಿಕನ್ ನ ಮತ್ತೆ ಬ್ರೆಡ್ ಕ್ರಮ್ಸ್ ಗೆ ಹಾಕಿ 2 ಕಡೆ ಬ್ರೆಡ್ ಕ್ರಮ್ಸ್ ಎಲ್ಲ ಅದಕ್ಕೆ ಸ್ಟಿಕ್ ಆದ್ಮೇಲೆ ಇದನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಈಗ ಚಿಕನ್ ಎಲ್ಲ ರೆಡಿ ಆಗಿದೆ. ಈಗ ಇದನ್ನ ಫ್ರೈ ಮಾಡೋಣ. ಚಿಕನ್ 2 ಕಡೆ ಬೆಂದ ಮೇಲೆ ಇನ್ನೇ ನೀವು ಚಿಕನ್ ಎತ್ತಬೇಕು ಅನ್ನೋ ಟೈಮಲ್ಲಿ ಒಂದು 30 ಸೆಕೆಂಡ್ಸ್ ಅಷ್ಟೇ ಈ ಚೀಸ್ನ ಹಾಕಿ ಬಿಡಿ. ಸೊ ನಾನೀಗ ಬರ್ಗರ್ ಫಿಲ್ಲಿಂಗಿಗೆ ಆನಿಯನ್, ಕುಕುಂಬರ್ ಹಾಗೂ ಟೊಮೊಟೊನ ತಗೊಂಡಿದ್ದೀನಿ. ಜೊತೆಗೆ 3 ರೀತಿಯಾದ ಸಾಸ್ ಕೂಡ ತಗೊಂಡಿದ್ದೀನಿ. ಈಗ ಚಿಕನ್ ಕೂಡ ಇಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ಈ 3 ಸಾಸ್ಗಿಂತ ನನಗೆ ಬರ್ಗರ್ ಸಾಸ್ ತುಂಬಾನೇ ಇಷ್ಟ ಆಯಿತು. ಸೊ ಕಾಂಬಿನೇಷನ್ ಆಫ್ ಬೋತ್ ಮಯೋನೀಸ್ ಸಾಸ್ ಅಂಡ್ ಟೊಮೊಟೊ ಕೆಚಪ್ ಇದು ತುಂಬಾನೇ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇತ್ತು. ನನಗಂತೂ ಈ ಸಾಸ್ ತುಂಬಾನೇ ಇಷ್ಟ ಆಯಿತು. ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ನನಗೆ ತಿಳಿಸಿ.